ಭಾರತದ ಇತಿಹಾಸ ದ್ವಿತೀಯ ಪಿ.ಯು.ಸಿ. ಅಧ್ಯಾಯ 5.5 ಬಹುಮನಿ ಮತ್ತು ಆದಿಲ್ಶಾಹಿ ಸುಲ್ತಾನರು. ಪ್ರಶ್ನೆ 1. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಅದರಲ್ಲಿ 1ನೇ ಪ್ರಶ್ನೆ, ಬಹುಮನಿ ಮನೆತನದ ಸ್ಥಾಪಕನನ್ನು ಹೆಸರಿಸಿರಿ. ಉತ್ತರ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ. 2ನೇದು, ಆದಿಲ್ಶಾಹಿ ಮನೆತನದ ಸ್ಥಾಪಕ ಯಾರು? ಉತ್ತರ ಯೂಸುಫ್ ಆದಿಲ್ ಖಾನ್. 3ನೇದು, ಇಬ್ರಾಹಿಂ ರೋಜಾ ನಿರ್ಮಿಸಿದವರು ಯಾರು? ಉತ್ತರ 2ನೇ ಇಬ್ರಾಹಿಂ ಆದಿಲ್ ಶಾ. 4ನೇದು, ಬೀದರ್ನಲ್ಲಿರುವ ಮದರಸಾ ನಿರ್ಮಿಸಿದವರು ಯಾರು? ಉತ್ತರ ಮೊಹಮ್ಮದ್ ಗವಾನ್. 5ನೇದು, ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಯಾವುದು? ಉತ್ತರ ಗುಲ್ಬರ್ಗಾದ ಜಾಮಿ ಮಸೀದಿ. 6ನೇದು, ಜಗದ್ಗುರು ಬಾದಶಾಹ ಎಂದು ಯಾರನ್ನು ಕರೆಯಲಾಗಿದೆ? ಉತ್ತರ 2ನೇ ಇಬ್ರಾಹಿಂ ಆದಿಲ್ ಶಾ. ಇವು 1 ಅಂಕದ ಪ್ರಶ್ನೆಗಳು. ಇನ್ನು ನೆಕ್ಸ್ಟ್ 2 ಅಂಕದ ಪ್ರಶ್ನೋತ್ತರಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅದರಲ್ಲಿ 1ನೇ ಪ್ರಶ್ನೆ, ಬಹುಮನಿ ಮನೆತನದ ರಾಜಧಾನಿಗಳನ್ನು ತಿಳಿಸಿರಿ. ಉತ್ತರ ಗುಲ್ಬರ್ಗಾ ಮತ್ತು ಬೀದರ್. 2ನೇದು, ಮೊಹಮ್ಮದ್ ಗವಾನ್ ಯಾರು ಹಾಗೂ ಅವನು ಮದರಸಾವನ್ನು ಎಲ್ಲಿ ನಿರ್ಮಿಸಿದನು? ಉತ್ತರ ಮೊಹಮ್ಮದ್ ಗವಾನ್ ಬಹುಮನಿ ಸುಲ್ತಾನರ ಮುಖ್ಯಮಂತ್ರಿ. ಆತ ಬೀದರ್ನಲ್ಲಿ ನಿರ್ಮಿಸಿದನು. 3ನೇದು, ಹಜರತ್ ಖ್ವಾಜಾ ಬಂದೆ ನವಾಜ್ ಯಾರು ಮತ್ತು ಅವರ ದರ್ಗಾ ಎಲ್ಲಿದೆ? ಉತ್ತರ ಸೂಫಿ ಸಂತ ಗುಲ್ಬರ್ಗಾ. 4ನೇದು, ಗೋಳಗುಮ್ಮಟ್ ಎಲ್ಲಿದೆ ಹಾಗೂ ಅದನ್ನು ನಿರ್ಮಿಸಿದವರು ಯಾರು? ಉತ್ತರ ಬಿಜಾಪುರದಲ್ಲಿದೆ. ಅದನ್ನು ನಿರ್ಮಿಸಿದವರು ಮೊಹಮ್ಮದ್ ಆದಿಲ್ ಶಾ. ಪ್ರಶ್ನೆ 5, ಬಿಜಾಪುರದ ಆದಿಲ್ಶಾಹಿಗಳ ಯಾವುದಾದರೂ 2 ಸ್ಮಾರಕಗಳನ್ನು ತಿಳಿಸಿರಿ. ಉತ್ತರ ಗೋಳಗುಮ್ಮಟ್, ಇಬ್ರಾಹಿಂ ರೋಜಾ, ಬಾರಾ ಕಮಾನ್, ಬಡೆ ಕಮಾನ್. ಇದರಲ್ಲಿ ಯಾವುದಾದ್ರೂ 2 ಉತ್ತರವನ್ನು ಬರೀಬೇಕು. ಪ್ರಶ್ನೆ 6, ಆದಿಲ್ಶಾಹಿ ಕಾಲದ 2 ಇತಿಹಾಸಕಾರರನ್ನು ಹೆಸರಿಸಿರಿ. ಉತ್ತರ ಮುಲ್ಲಾ ನಸ್ರತಿ ಮತ್ತು ಫೆರಿಸ್ತಾ. ಇನ್ನು ಪ್ರಶ್ನೆ 3, 5 ಅಂಕದ ಪ್ರಶ್ನೆಗಳು 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅದರಲ್ಲಿ 1ನೇದು, ಮೊಹಮ್ಮದ್ ಗವಾನ್ ಸಾಧನೆಗಳನ್ನು ಬರೆಯಿರಿ. ಉತ್ತರ, ಮೂಲತಃ ಪರ್ಷಿಯಾ ದೇಶದ ಮೊಹಮ್ಮದ್ ಗವಾನ್ ಕರ್ನಾಟಕಕ್ಕೆ ಬಂದು ಬಹುಮನಿ ಸುಲ್ತಾನ 3ನೇ ಮೊಹಮ್ಮದ್ ಶಾಹನ ಮುಖ್ಯಮಂತ್ರಿಯಾಗಿ ನೇಮಕಗೊಂಡನು. ಅವನ ಸಾಧನೆಗಳು ಹೀಗಿವೆ. 1ನೇದು, ವಿಜಯನಗರ ಸಾಮ್ರಾಜ್ಯದಿಂದ ಹುಬ್ಬಳ್ಳಿ, ಬೆಳಗಾವಿ ಮತ್ತು ಗೋವಾಗಳನ್ನು ವಶಪಡಿಸಿಕೊಂಡನು. 2ನೇದು, ಮಾಳ್ವಾದ ಸುಲ್ತಾನನೊಂದಿಗೆ ಒಪ್ಪಂದ ಮಾಡಿಕೊಂಡನು. 3ನೇದು, ಒರಿಸ್ಸಾದ ಕೊಂಡೂಡು ಪ್ರದೇಶಗಳನ್ನು ಗೆದ್ದನು. 4ನೇದು, ಆಡಳಿತದ ಅನುಕೂಲಕ್ಕಾಗಿ ಪ್ರಾಂತ್ಯಗಳ ಸಂಖ್ಯೆಯನ್ನು 4ರಿಂದ 8ಕ್ಕೆ ಹೆಚ್ಚಿಸಲಾಯಿತು. 5ನೇದು, ಇವನು ಬೀದರ್ನಲ್ಲಿ ಮದರಸಾ ಕಾಲೇಜನ್ನು ಮತ್ತು 3,000 ಹಸ್ತಪ್ರತಿಗಳ ಗ್ರಂಥಾಲಯವನ್ನು ನಿರ್ಮಿಸಿದನು. ಭೂಮಿಯನ್ನು ಭೂಮಾಪನ ಮಾಡಿ ಕಂದಾಯವನ್ನು ನಿಗದಿಪಡಿಸಲಾಯಿತು. ಕಂದಾಯವನ್ನು ನಗದು ರೂಪದಲ್ಲಿ ಮಾತ್ರ ಸಂಗ್ರಹಿಸಲಾಗುತ್ತಿತ್ತು. ಹೀಗೆ ಮೊಹಮ್ಮದ್ ಗವಾನನು ಅನೇಕ ಸಾಧನೆಗಳನ್ನು ಮಾಡಿದನು. ಇನ್ನು ಪ್ರಶ್ನೆ 2, ಆದಿಲ್ಶಾಹಿ ಕಾಲದ ಸಾಹಿತ್ಯ ಹಾಗೂ ವಾಸ್ತುಶಿಲ್ಪ ಪ್ರಗತಿಯನ್ನು ಕುರಿತು ಚರ್ಚಿಸಿರಿ. ಉತ್ತರ ಸಾಹಿತ್ಯ, ಅರಬಿಕ್, ಪರ್ಷಿಯನ್ ಹಾಗೂ ದಖನಿ ಉರ್ದು ಭಾಷೆಗಳಲ್ಲಿ ಸಾಹಿತ್ಯ ಬೆಳವಣಿಗೆಯಾಯಿತು. ಹಬೀಬುಲ್ಲಾ ಮತ್ತು ಅಬ್ದುಲ್ಲಾ ಅಂದಿನ ಕಾಲದ ಪ್ರಸಿದ್ಧ ವಿದ್ವಾಂಸರಾಗಿದ್ದರು. ಇತಿಹಾಸಕಾರರಾದ ಮುಲ್ಲಾ ನಸ್ರತಿ ಅಲಿನಾಮಾವನ್ನು ಬರೆದನು ಮತ್ತು ಫೆರಿಸ್ತಾ ತಾರೀಖ್ ಇ ಫೆರಿಸ್ತಾ ಎಂಬ ಕೃತಿಗಳನ್ನು ಬರೆದಿದ್ದಾರೆ. ಇನ್ನು ವಾಸ್ತುಶಿಲ್ಪ. 1ನೇದು, ಜಾಮಿ ಮಸೀದಿಯನ್ನು ಅಲಿ ಆದಿಲ್ ಶಾ ನಿರ್ಮಾಣ ಮಾಡಿದನು. ಇದು ಪ್ರಾರ್ಥನಾ ಮಂದಿರವಾಗಿದೆ. 2ನೇದು, ಇಬ್ರಾಹಿಂ ರೋಜಾ
ಇಲ್ಲಿಯ ಇನ್ನೊಂದು ಪ್ರಸಿದ್ಧ ಕಟ್ಟಡವಾಗಿದೆ. ಇಬ್ರಾಹಿಂ ಆದಿಲ್ ಶಹಾ ಇದನ್ನು ನಿರ್ಮಿಸಿದ್ದಾನೆ. ಇದನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯಲಾಗಿದೆ. ಮೂರನೇದು ಬಿಜಾಪುರದ ಗೋಳಗುಮ್ಮಟ. ಇದು ಒಂದು ಅದ್ಭುತ ಸ್ಮಾರಕವಾಗಿದೆ. ಮೊಹಮ್ಮದ್ ಆದಿಲ್ ಶಹಾ ಇದನ್ನು ನಿರ್ಮಿಸಿದನು. ಇದು ಅವನ ಗೋರಿಯಾಗಿದೆ. ಇಲ್ಲಿ ಒಮ್ಮೆ ಮಾಡಿದ ಶಬ್ದ 7 ಬಾರಿ ಪ್ರತಿಧ್ವನಿಸುತ್ತದೆ. ನಾಲ್ಕನೇದು ಮೆಹತರ್ ಮಹಲ್, ಬಾರಾಕಮನ್, ಬಡೆ ಕಮನ್, ಅಸಾರ್ ಮಹಲ್, ಆನಂದ್ ಮಹಲ್, ತಾಜ್ ಬಾಡಿ, ಚಾಂದ್ ಬಾವಡಿ ಅವರ ಇತರ ಪ್ರಮುಖ ಸ್ಮಾರಕಗಳಾಗಿವೆ. ಹೀಗೆ ಬಿಜಾಪುರದ ಆದಿಲ್ ಶಾಹಿಗಳು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಮೋಘವಾದಂಥ ಕೊಡುಗೆಗಳನ್ನು ನೀಡಿದ್ದಾರೆ. ಇನ್ನೂ ಹಲವಾರು ಸ್ಮಾರಕಗಳನ್ನು ಅವರು ನಿರ್ಮಾಣವನ್ನು ಮಾಡಿದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.